ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಟಕ್ಸ್ ಮ್ಯಾಥ್ ಗಣಿತಕ್ಕೆ ಸಂಬಂಧಪಟ್ಟ ಒಂದು ಟೂಲ್ ಇದನ್ನು ಬಳಸ್ಕೊಂಡು ಗಣಿತ ಲೆಕ್ಕಗಳನ್ನು ನಾವು ಸುಲಭವಾಗಿ ಮತ್ತು ವೇಗವಾಗಿ ಮಾಡೋದನ್ನು ಕಲ್ತ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಟಕ್ಸ್ ಮ್ಯಾಥ್ ಟೂಲ್ನ ಲಾಂಚ್ ಮಾಡೋದು ಹೇಗೆ, ಟಕ್ಸ್ ಮ್ಯಾಥ್ ಟೂಲ್ ಒಳಗಡೆ ಏನೆಲ್ಲ ಕೆಟಗರೀಸ್ ಇರುತ್ತೆ, ಆ ಕೆಟಗರೀಸಲ್ಲಿರೋ ಆಟಗಳ ಮೂಲಕ ನಾವು ಯಾವೆಲ್ಲ ವಿಷಯಗಳನ್ನು ಕಲ್ತ್ಕೋಬೋದು ಗಣಿತಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಟಕ್ಸ್ ಮ್ಯಾಥ್ ಟೂಲ್ ಲಾಂಚ್ ಮಾಡೋದಕ್ಕೆ ಇಲ್ಲಿ ಶೋ ಅಪ್ಲಿಕೇಶನ್ಸ್ ಐಕಾನ್ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ನೀವು ಇಲ್ಲಿ ಟಕ್ಸ್ ಮ್ಯಾಥ್ ಅಂತ ಟೈಪ್ ಮಾಡಿ ಆದರೂ ಓಪನ್ ಮಾಡ್ಬೋದು, ಅಥವಾ ಹೀಗೆ ಸ್ಕ್ರಾಲ್ ಮಾಡಿ ಟಕ್ಸ್ ಮ್ಯಾಥ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಟೂಲ್ ಓಪನ್ ಆಗುತ್ತೆ. ರಾಸ್ಬೆರಿ ಪೈ ಕಂಪ್ಯೂಟರ್ನಲ್ಲಿ ಟಕ್ಸ್ ಮ್ಯಾಥ್ ಟೂಲ್ ಲಾಂಚ್ ಮಾಡಬೇಕು ಅಂದರೆ ಇಲ್ಲಿ ಅಪ್ಲಿಕೇಶನ್ಸ್ ಮೆನ್ಯೂ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಎಜುಕೇಷನ್ ಸೆಕ್ಷನಿಗೆ ಹೋದರೆ ಟಕ್ಸ್ ಮ್ಯಾಥ್ ಅಂತ ಕಾಣಿಸುತ್ತಲ್ವ, ಇಲ್ಲಿ ಕ್ಲಿಕ್ ಮಾಡಿ ಟಕ್ಸ್ ಮ್ಯಾಥ್ ಟೂಲ್ನ ಲಾಂಚ್ ಮಾಡ್ಬೋದು. ಟಕ್ಸ್ ಮ್ಯಾಥ್ ಓಪನ್ ಮಾಡಿದ ತಕ್ಷಣ ಈ ಥರ ಕಾಣಿಸುತ್ತಲ್ವ, ಇದಕ್ಕೆ ಟಕ್ಸ್ ಮ್ಯಾಥ್ ಮೇನ್ ಮೆನ್ಯೂ ಅಂತ ಕರಿತೀವಿ. ಮೇನ್ ಮೆನ್ಯೂನಲ್ಲಿ ಇಷ್ಟೆಲ್ಲ ಸೆಕ್ಷನ್ಸ್ ಅಥವಾ ಕೆಟಗರೀಸ್ ಇವೆ. ನೀವು ಪ್ರತಿ ಕೆಟಗರಿ ಮೇಲೆ ಈ ಥರ ಮೌಸ್ ಪಾಯಿಂಟರ್ನ ಪಾಯಿಂಟ್ ಮಾಡಿದರೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಎಡಗಡೆ. ನಾನು ಪ್ಲೇ ಅಲೋನ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ ಇಷ್ಟೆಲ್ಲ ಸಬ್ಸೆಕ್ಷನ್ಸ್ ಇವೆ. ಮ್ಯಾಥ್ ಕಮಾಂಡ್ ಟ್ರೈನಿಂಗ್ ಅಕಾಡೆಮಿ ಅಂತಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ಇಷ್ಟೆಲ್ಲ ಆಟಗಳು ಕಾಣಿಸುತ್ತೆ. ಅಡಿಷನ್ ಅಂದರೆ ಸಂಕಲನ ಅಲ್ವಾ, ಸಂಕಲನಕ್ಕೆ ಸಂಬಂಧಪಟ್ಟ ಆಟಗಳಿವೆ. ನಂತರ ಕೆಳಗಡೆ ಇಲ್ಲಿ ಆ್ಯರೋ ಕೀಸ್ ಇವೆ ಅಲ್ವಾ, ಈ ಆ್ಯರೋ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ಲೇ ಅಲೋನ್ ಕೆಟಗರಿ ಒಳಗಡೆ ಇರೋ ಆಟಗಳನ್ನೆಲ್ಲ ನೋಡ್ಬೋದು. ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂದರೆ ವ್ಯವಕಲನ, ಗುಣಾಕಾರ ಅಂತ ಹೇಳ್ತೀವಲ್ವಾ, ಆ ಲೆಕ್ಕಗಳಿಗೆ ಸಂಬಂಧಪಟ್ಟ ಆಟಗಳು ಇವೆ. ಹಾಗೆಯೇ ಮಲ್ಟಿಪಲ್ಸ್ ಆಫ್ 3, ಮಲ್ಟಿಪಲ್ಸ್ ಆಫ್ 4, 5 ಅಂತ ಇದೆಯಲ್ವಾ, ಈ ಸಂಖ್ಯೆಗಳ ಅಪವರ್ತ್ಯಗಳಿಗೆ ಸಂಬಂಧಪಟ್ಟ ಆಟಗಳು ಇದೆ. ನಂತರ ಡಿವಿಷನ್ ಅಂದರೆ ಭಾಗಾಕಾರ ಅಂತ ಹೇಳ್ತೀವಲ್ವಾ, ಭಾಗಾಕಾರ ಲೆಕ್ಕಗಳನ್ನು ಕಲ್ತ್ಕೊಳ್ಳೋದಕ್ಕೂ ಸಹಾಯ ಆಗೋ ರೀತಿ ಆಟಗಳಿವೆ ಈ ಕೆಟಗರಿ ಒಳಗಡೆ. ನಂತರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಅಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಆಟಗಳನ್ನು ಕೂಡ ಆಡ್ಬೋದು ನಾವು ಈ ಕೆಟಗರಿ ಒಳಗಡೆ. ಇಲ್ಲಿ ಕ್ಲೋಸ್ ಮಾಡಿದರೆ ಕ್ಲೋಸ್ ಆಗುತ್ತೆ. ಇಲ್ಲಿ ಮ್ಯಾಥ್ ಕಮಾಂಡ್ ಫ್ಲೀಟ್ ಮಿಷನ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಕಾಣಿಸುತ್ತೆ. ನೀವು ಕೀಬೋರ್ಡಲ್ಲಿ ಎಸ್ಕೇಪ್ ಕೀ ಪ್ರೆಸ್ ಮಾಡಿ ಇಲ್ಲೂ ಕೂಡ ಆಟಗಳನ್ನು ಆಡ್ಬೋದು, ರೌಂಡ್ಸ್ ಇರುತ್ತೆ. ಹಾಗೆಯೇ ಪ್ಲೇ ಆರ್ಕೇಡ್ ಗೇಮ್ ಅಂತಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ಇಷ್ಟೆಲ್ಲ ಲೆವೆಲ್ಸ್ ಕಾಣಿಸುತ್ತೆ. ನೋಡಿ ಈ ಥರ ಪಾಯಿಂಟ್ ಮಾಡಿದರೆ ಈಸಿಯೆಸ್ಟ್ ಅಂತ ಕಾಣಿಸ್ತಿದೆಯಲ್ವಾ ಎಡಗಡೆ. ಸೊ ಸುಲಭವಾಗಿ ಮಾಡುವಂತಹ ಆಟಗಳಿರುತ್ತೆ ಈ 2 ಲೆವೆಲ್ಸಲ್ಲಿ. ಹಾಗೆ ಇಲ್ಲಿ ಜಾಸ್ತಿ ಕಷ್ಟನೂ ಇರಲ್ಲ, ಜಾಸ್ತಿ ಸುಲಭನೂ ಇರಲ್ಲ, ಆ ಥರ ಲೆಕ್ಕಗಳು ಬರುತ್ತೆ. ನಂತರ ಈ ಲೆವೆಲಲ್ಲಿ ಸ್ವಲ್ಪ ಕಷ್ಟ ಇರೋ ಲೆಕ್ಕಗಳೆಲ್ಲ ಬರುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಕ್ಲಿಕ್ ಮಾಡಿದರೆ ಮೇನ್ ಮೆನ್ಯೂ ಅಂತ ಕಾಣಿಸುತ್ತೆ, ಇಲ್ಲಿ ಕ್ಲಿಕ್ ಮಾಡೋಣ. ಮೇನ್ ಮೆನ್ಯೂಗೆ ಹೋಗ್ತೀವಲ್ವಾ, ನೆಕ್ಸ್ಟು ಪ್ಲೇ ಕಸ್ಟಮ್ ಗೇಮ್ ಅಂತ ಇದೆಯಲ್ವಾ, ಪ್ಲೇ ಅಲೋನ್ ಕೆಟಗರಿ ಒಳಗಡೆ, ಇದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಮೇನ್ ಮೆನ್ಯೂಗೆ ವಾಪಸ್ ಹೋಗೋಣ. ಸೊ ಪ್ಲೇ ಅಲೋನ್ ಕೆಟಗರಿ ಒಳಗಡೆ ಇರೋ ಆಟಗಳ ಮೂಲಕ ನಾವು ಗಣಿತದ ಮೂಲ ಕ್ರಿಯೆಗಳು ಅಂತ ಹೇಳ್ತೀವಲ್ವಾ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಲೆಕ್ಕಗಳನ್ನೆಲ್ಲ ಅಲ್ಲಿರೋ ಆಟಗಳ ಮೂಲಕ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೋಬೋದು. ಎಷ್ಟೋ ಮಕ್ಕಳು ಹೇಳ್ತಾ ಇರ್ತಾರಲ್ವಾ, ನಮಗೆ ಕಷ್ಟದ ವಿಷಯ ಅಂದರೆ ಗಣಿತ, ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಏನೇ ಓದಿದ್ರು ಗಣಿತದಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ. ಹಾಗೆಯೇ ಶಿಕ್ಷಕರು ಹೇಳ್ತಾ ಇರ್ತಾರೆ, ಮಕ್ಕಳಿಗೆ ಗಣಿತ ಕಲಿಸೋದಕ್ಕೆ ಜಾಸ್ತಿ ಸಮಯ ಬೇಕು, ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಸಮಯ ಬೇಕು ಅಂತ. ಸೊ ಅವರು ಈ ಕೆಟಗರಿ ಒಳಗಡೆ ಇರೋ ಆಟಗಳನ್ನು ಬಳಸ್ಕೊಂಡು ಈಸಿಯಾಗಿ ಲೆಕ್ಕಗಳನ್ನು ಮಾಡೋದನ್ನು ಕಲ್ತ್ಕೋಬೋದು. ನಂತರ ಮೇನ್ ಮೆನ್ಯೂನಲ್ಲಿ ನೆಟ್ವರ್ಕ್ ಗೇಮ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಆಟ ಆಡ್ಬೋದು. ಆದರೆ ಕಂಪ್ಯೂಟರ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ನೆಟ್ವರ್ಕ್ ಕನೆಕ್ಷನ್ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಪ್ಲೇ ವಿತ್ ಫ್ರೆಂಡ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಟಕ್ಸ್ ಮ್ಯಾಥ್ ಒಳಗಡೆ ಇರೋ ಆಟಗಳನ್ನು ಆಡ್ಬೋದು. 3 ರಿಂದ 4 ಜನ ಒಂದೇ ಕಂಪ್ಯೂಟರ್ನಲ್ಲಿ ಒಟ್ಟಿಗೆ ಆಟ ಆಡೋದ್ರ ಮೂಲಕ ಗಣಿತ ಲೆಕ್ಕಗಳು ಮಾಡೋದು ಹೇಗೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಬೋದು ಟರ್ನ್ಸ್ ತಗೊಂಡು. ನೆಕ್ಸ್ಟ್ ಇಲ್ಲಿ ಫ್ಯಾಕ್ಟರಾಯ್ಡ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೀವು ಅಪವರ್ತಿಸುವಿಕೆ ಬಗ್ಗೆ ತಿಳ್ಕೊಬೋದು. ಅಪವರ್ತ್ಯ ಅಂದರೆ ಏನು, ಯಾವ ಸಂಖ್ಯೆಗಳಿಗೆ ಯಾವ ರೀತಿ ಅಪವರ್ತ್ಯಗಳಿರುತ್ತೆ ಅನ್ನೋದ್ರ ಬಗ್ಗೆ ಕಲ್ತ್ಕೋಬೋದು. ಹಾಗೆ ಹೆಲ್ಪ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಟಕ್ಸ್ ಮ್ಯಾಥ್ ಆಟ ಆಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಎಸ್ಕೇಪ್ ಕೀ ಪ್ರೆಸ್ ಮಾಡಿದರೆ ಈ ಥರ ಹೊರಗಡೆ ಬರ್ತೀರಾ. ನೆಕ್ಸ್ಟು ಮೋರ್ ಆಪ್ಷನ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ಇಷ್ಟು ಆಪ್ಷನ್ಸ್ ಇವೆ. ಡೆಮೋ ಮೇಲೆ ಕ್ಲಿಕ್ ಮಾಡಿ ನೀವು ಟಕ್ಸ್ ಮ್ಯಾಥ್ ಆಟ ಆಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಡೆಮೋನ ನೋಡ್ಬೋದು. ನಂತರ ಪ್ರಾಜೆಕ್ಟ್ ಇನ್ಫೋ ಅಂತಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ಟಕ್ಸ್ ಮ್ಯಾಥ್ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗೆ ಕ್ರೆಡಿಟ್ಸ್ ಅಂತ ಇದೆ,
ಇದೆಲ್ಲ ಏನು ನೋಡೋ ಅವಶ್ಯಕತೆ ಇಲ್ಲ. ಮತ್ತೆ ಇಲ್ಲಿ ಮೇನ್ ಮೆನ್ಯೂ ಅಂತಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ವಾಪಸ್ ಮೇನ್ ಮೆನ್ಯೂಗೆ ಬರ್ತೀರಾ. ಎಷ್ಟೆಲ್ಲ ಆಟಗಳಿವೆ ಅಲ್ವಾ. ಗಣಿತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿ ಟಕ್ಸ್ ಮ್ಯಾಥ್ ಟೂಲ್ ಒಳಗಡೆ ಮುಂದಿನ ವಿಡಿಯೋದಲ್ಲಿ ನಾವು ಪ್ಲೇ ಅಲೋನ್ ಕೆಟಗರಿ ಒಳಗಡೆ ಇರೋ ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.